ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ದುಬಾರಿ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಒಂದು ಕ್ಷಣ ಆಲೋಚನೆ ಮಾಡಿ ನಂತರದಲ್ಲಿ ಆ ಕಾರ್ಯಕ್ಕೆ ಮುಂದುವರಿಯಿರಿ. ಇಲ್ಲದೇ ಇದ್ದರೆ ಮೋಸವಾಗ್ತಕ್ಕಂಥದ್ದು, ನಿಮಗೆ ನಷ್ಟವಾಗುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಗುರು ಹಿರಿಯರಲ್ಲಿ, ಭಗವಂತನಲ್ಲಿ ಭಕ್ತಿಯನ್ನು ಹೇಗೆ ನೀವು ಇಟ್ಟುಕೊಳ್ತೀರೋ ಹಾಗೆ ಶ್ರಮಿಕರಲ್ಲೂ ಕೂಡ ಭಕ್ತಿಯನ್ನು, ಶ್ರದ್ಧೆಯನ್ನು ಇಟ್ಕೊಳ್ಬೇಕು. ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆನೂ ಕೂಡ ನಿಮಗೆ ಉತ್ತಮವಾದಂತಹ ಅಭಿಪ್ರಾಯ ಇರಬೇಕು. ಏನೋ ನಾನು ಸಂಬಳ ಕೊಡ್ತೀನಿ ಅಥವಾ ಯಾವುದೋ ಒಂದು ಸರ್ಕಾರ ಸಂಬಳ ಕೊಡುತ್ತೆ, ಅವರು ಕೆಲಸ ಮಾಡ್ತಾರೆ, ಆ ಭಾವನೆಯನ್ನು ತೋರಿಸಬಾರ್ದು. ಅವರಿಗೂ ಕೂಡ ಒಂದು ಮನುಷ್ಯತ್ವ, ಒಂದು ಮನಸ್ಸು ಅನ್ನುವಂಥದ್ದು ಇರುತ್ತೆ. ಆ ಭಾವನೆ ನಿಮಗೆ ಗೊತ್ತಾಗಬೇಕು. ಇಡೀ ವರ್ಷ ಸಂತೋಷದಿಂದ ಕಾಲ ಕಳೀತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ನೀವು ಇಡೀ ವರ್ಷ ಅಂತಂದರೆ ಹಲವಾರು ದಿವಸಗಳವರೆಗೆ ಸಂತೋಷವಾಗಿರಬೇಕು, ಮಧ್ಯದಲ್ಲಿ ಯಾವುದೂ ತೊಂದರೆಗಳು ಬರಬಾರ್ದು ಅನ್ನುವಂತಹ ಪೂರ್ವ ಸಿದ್ಧತೆಯನ್ನು ಅಗತ್ಯವಾಗಿ ಮಾಡಿಕೊಳ್ಬೇಕಾದಂಥದ್ದಿರುತ್ತೆ. ಜನಪ್ರತಿನಿಧಿಗಳಾಗಿ ಕೆಲಸವನ್ನು ಮಾಡುವಂತಹ ಅವಕಾಶಗಳು ಸಿಕ್ಕಿದಾಗ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ಪೂರೈಸಿ ಅಂತ ಅರ್ಥ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವೇ ಎಲ್ಲವುದಕ್ಕೂ ಕೂಡ ಮುಖ್ಯವಾಗುತ್ತೆ. ಉತ್ತಮವಾದಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ವಿನಿಯೋಗ ಮಾಡಿಕೊಂಡ್ರೆ, ಉತ್ತಮವಾದಂತಹ ಕೆಲಸಕ್ಕೆ ನಿಮ್ಮನ್ನು ಸಮರ್ಪಣೆ ಮಾಡಿಕೊಂಡ್ರೆ ಜನ ಶಾಶ್ವತವಾಗಿ ನಿಮ್ಮ ಹೆಸರನ್ನು ಹೇಳ್ತಕ್ಕಂಥದ್ದಾಗತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಮನೆಯವರು ನೀವು ಮಾಡಿದಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಇವತ್ತು ಹೊಗಳುತ್ತಾರೆ, ಬೆಂಬಲಿಸ್ತಾರೆ, ನಿಮಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಸ್ವಾಭಾವಿಕವಾಗಿ ನಿಮ್ಮ ಉತ್ಸಾಹ ಹೆಚ್ಚಾಗ್ತಕ್ಕಂಥದ್ದು. ಕೆಲವರು ಹೊಗಳಿಕೆಯನ್ನು ಅಪೇಕ್ಷೆ ಪಡ್ತಾರೆ. ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಅವ್ರನ್ನ ಹೊಗಳ್ತಾ ಇರಬೇಕು. ಆಗ ಮಾತ್ರ ಮುಂದಿನ ಕೆಲಸಗಳು ಚೆನ್ನಾಗಾಗತ್ತೆ, ಸರಿಯಾಗತ್ತೆ, ಅಥವಾ ಮುಂದಿನ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಆ ಒಂದು ಗುಂಪಿಗೆ ಪ್ರಾಯಶಃ ನೀವು ಸೇರಿದ್ದೀರಿ. ಅದರ ಫಲ, ಪ್ರಭಾವ, ಪರಿಣಾಮ ಇವತ್ತು ಗೊತ್ತಾಗ್ತಾ ಇದೆ ಅಂತ ಹೇಳಿ ಅನಿಸ್ಬೋದು. ಸಮಾಜದಲ್ಲಿ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ. ಅಂದರೆ ಸಮಾಜ ಯಾವುದೋ ಒಂದು ವ್ಯಕ್ತಿಯನ್ನು, ಆ ವ್ಯಕ್ತಿಯಲ್ಲಿ ಇರತಕ್ಕಂತಹ ಗುಣವನ್ನು, ಲಕ್ಷಣವನ್ನು, ಅವನ ಉಪಕಾರವನ್ನು ಸ್ಮರಣೆ ಮಾಡಿ ಒಂದು ಗೌರವ, ಒಂದು ಸ್ಥಾನ, ಮಾನ, ಮರ್ಯಾದೆ ಎಲ್ಲವನ್ನು ಕೊಟ್ಟಿರುತ್ತೆ. ಆದರೆ ನಾವು ಅದನ್ನು ಹಾಗೇ ಉಳಿಸ್ಕೊಂಡು ಹೋಗಬೇಕು. ನಮ್ಮ ಒಳ್ಳೆಯತನದಲ್ಲಿ ಯಾವ ಬದಲಾವಣೆಗಳು ಆಗಬಾರ್ದು. ಏನಾದರೂ ನಮ್ಮಿಂದ ಸಮಸ್ಯೆಗಳು ಅಥವಾ ನಮ್ಮಿಂದ ತೊಂದರೆಯೋ ಬೇರೆಯವರಿಗೆ ಆಗ್ತಾ ಇದೆ ಅಂತಾದರೆ ಅದನ್ನು ಗುರುತಿಸಿ ನಾವು ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಸಾರ್ವಜನಿಕವಾಗಿ ಉತ್ತಮವಾದಂತಹ ಸಂದೇಶವನ್ನು ನೀಡಬೇಕು. ಸಮಾಜಕ್ಕೆ ನಮ್ಮ ನಡೆ ನುಡಿಯಿಂದ ಉತ್ತಮವಾದಂತಹ ಒಂದು ಸಂದೇಶ ಹೋದರೆ, ಯಾರೋ ನಮಗೆ ಗೊತ್ತಿಲ್ಲದೆ ಆ ಮಾತನ್ನು ಕೇಳಿದಾಗ, ಆ ನಡವಳಿಕೆಯನ್ನು ಗಮನಿಸಿದಾಗ ಪರಿವರ್ತನೆಯನ್ನು ಹೊಂತಾರೆ. ಅದು ಧನಾತ್ಮಕವಾಗಿ ಆಗಿಬಿಟ್ರೆ ಸಮಾಜ ತನ್ನಿಂದ ತಾನೇ ನಿಧಾನವಾಗಿ ಎಲ್ಲ ರೀತಿಯಿಂದಲೂ ಕೂಡ ಶುದ್ಧವಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸಾರ್ವಜನಿಕವಾಗಿ ನಿಮಗಿರ್ತಕ್ಕಂತಹ ಬೆಂಬಲ, ಶಕ್ತಿ ಇದು ಯಾವುದೂ ಕೂಡ ನಿಮಗೆ ಗೊತ್ತೇ ಇರೋದಿಲ್ಲ. ಜನ ಅಷ್ಟು ನಿಮ್ಮ ಬಗ್ಗೆ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೆ, ನೀವು ಮಾತ್ರ ಸಾಧಾರಣರಂತೆ ಇರ್ತೀರಿ ಅನ್ನುವಂಥದ್ದು. ಸಮಾಜದಲ್ಲಿ ಯೋಗ್ಯವಾದಂತಹ ಕೆಲಸಗಳನ್ನು ಮಾಡುವಂಥದ್ದು ಇದೆಯಲ್ಲ, ಅದು ಬೇರೆಯವರಿಗೆ ಮಾದರಿಯಾಗುವಂಥದ್ದಾಗುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಮಿಥುನ ರಾಶಿ. ನಿಮ್ಮ ವ್ಯವಹಾರದ ದೃಷ್ಟಿಯಿಂದ ಕುಟುಂಬ ಸದಸ್ಯರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅಂದರೆ ಕೇವಲ ವ್ಯವಹಾರವೇ ಆಯಿತು, ಸಂಪಾದನೆ ಆಯಿತು, ಕಷ್ಟಪಡೋದಾಯಿತು, ಕುಟುಂಬದ ಬಗ್ಗೆ ಗಮನ ಕೊಡೋದು ಯಾವಾಗ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಕೌಟುಂಬಿಕವಾಗಿಯೂ ಕೂಡ ನಿಮ್ಮ ಗಮನ ಇರಬೇಕು ಅನ್ನುವಂಥದ್ದು. ಮನಸ್ಸಿಗೆ ಕೆಲವು ವಿಚಾರಗಳು ಬೇಸರವನ್ನು ತರುತ್ತೆ. ಇದು ಸರ್ವೇ ಸಾಧಾರಣ. ಕಾರಣ, ವ್ಯಾವಹಾರಿಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅಲ್ಲಿಯ ಆದಾಯವನ್ನು, ಲಾಭವನ್ನು ಹೇಗೆ ನಾವು ಅನುಭವಿಸ್ತೀವೋ ಅಲ್ಲಿಂದ ಆಗ್ತಕ್ಕಂತಹ ಕಷ್ಟ, ನಷ್ಟ, ದುಃಖ ಇತ್ಯಾದಿಗಳನ್ನು ಕೂಡ ನಾವೇ ಅನುಭವಿಸಬೇಕು. ಇದು ಸಿದ್ಧಾಂತ. ಹಾಗಾಗಿ ಆ ರೀತಿಯ ವಿಚಾರಗಳು ಸ್ವಲ್ಪ ಬೇಸರವಾಗುತ್ತೆ. ವ್ಯಾವಹಾರಿಕವಾಗಿ ಸಮಾಧಾನ ಇರೋದಿಲ್ಲ. ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಸರ್ವೇ ಸಾಧಾರಣವಾದಂತಹ ವಿಚಾರ ಅದು. ಆದರೂ ಕೂಡ ಅದೆಲ್ಲವನ್ನು ಅನುಭವಿಸಿ ದಾಟಿ ಮುಂದೆ ಬರಬೇಕಾದ್ದು ಸವಾಲಾಗಿರುತ್ತೆ. ಅದನ್ನು ಸಮಸ್ಯೆ ಮಾಡಿಕೊಳ್ಳದಲೇ ಸರಳವಾಗಿ ಬಗೆಹರಿಸಿಕೊಂಡು ದಾಟಿ ಬನ್ನಿ ಅನ್ನುವಂಥದ್ದು. ಮನೆಯವರ ಜೊತೆಯಲ್ಲೂ ಕೂಡ ಉತ್ತಮವಾದಂತಹ ಒಡನಾಟ ಇರೋದಿಲ್ಲ. ಕೇವಲ ವ್ಯವಹಾರ ಅಂತ ಹೇಳಿ ಹೊರಗಡೆನೇ ಇದ್ದುಬಿಟ್ರೆ ಹೇಗೆ ಸಾಧ್ಯ ಅನ್ನುವಂಥದ್ದು. ನಿಮ್ಮ ಮನೆಯವರ ಕರ್ತವ್ಯ, ನಿಮ್ಮ ಕರ್ತವ್ಯ, ಇದಕ್ಕೆ ಆದ್ಯತೆಯನ್ನು ನೀಡಬೇಕು. ಸಮರ್ಪಕವಾಗಿ ನಿಮ್ಮನ್ನು ನೀವು ಉಪಯೋಗ ಮಾಡಿಕೊಳ್ಬೇಕು. ಕೇವಲ
ವ್ಯವಹಾರದ ದೃಷ್ಟಿಯಿಂದ ಮಾತ್ರ ಅಲ್ಲ, ಒಬ್ಬ ಸಾಧಾರಣ ಸಾಮಾನ್ಯ ಮನುಷ್ಯನಾಗಿ ಮನುಷ್ಯತ್ವ ಇರುವವನಾಗಿ ನಡ್ಕೊಳ್ಬೇಕಾದಂಥದ್ದು. ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ಅತಿ ಮುಖ್ಯವಾಗಿ ಕಾಣುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನುವ ಮನಸ್ಥಿತಿ ಬಂದರೆ ಏನೂ ಫಲಾಪೇಕ್ಷೆ ಇಲ್ಲದೆ ಪ್ರತಿಫಲವನ್ನು ನಿರೀಕ್ಷೆ ಮಾಡದಲೇ ಸಹಾಯವನ್ನು ಮಾಡಿ ಎನ್ನುವಂಥದ್ದು. ನಿಮ್ಮ ಸ್ಥಾನ ಮಾನ ಗೌರವ ಇವೆಲ್ಲವೂ ಕೂಡ ತನ್ನಿಂದ ತಾನೇ ಹೆಚ್ಚಾಗ್ತಾ ಹೋಗುತ್ತೆ. ಅಗತ್ಯ ಇರತಕ್ಕಂತಹ ಬಡ ವಿದ್ಯಾರ್ಥಿಗಳಿಗೆ ಓದೋಕ್ಕೆ ಬೇಕಾದಂತಹ ಸಹಾಯವನ್ನು ಮಾಡಿ, ಅದು ಊಟ ವಸತಿ ಅಥವಾ ಇನ್ಯಾವುದಾದ್ರೂ ಲೇಖನ ಸಾಮಗ್ರಿಗಳಿರಬಹುದು, ಇದನ್ನು ನೀವು ಸಹಾಯ ಮಾಡಿದರೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ. ಮಕ್ಕಳಿಗೆ ಏನೋ ಒಂದು ರೀತಿಯ ಧೈರ್ಯ, ಸಮಾಧಾನ, ಪ್ರೋತ್ಸಾಹ ಎಲ್ಲವೂ ಕೂಡ ಏಕಕಾಲದಲ್ಲಿ ಸಿಕ್ಕುವಂಥದ್ದಾಗತ್ತೆ. ಆರ್ಥಿಕ ಸ್ಥಿತಿ ಚೆನ್ನಾಗಿರತಕ್ಕಂತಹ ಸೂಚನೆ ಇದೆ. ಯೋಗ್ಯವಾದಂತಹ ಕೆಲಸವನ್ನು ಮಾಡಿ ಎನ್ನುವಂಥದ್ದು. ಸನ್ಮಾರ್ಗದಿಂದ ಬರ್ತಕ್ಕಂತಹ ಹಣ ಏನಿದೆ ಅದು ನಿಮ್ಮಲ್ಲಿ ಉಳಿಬೇಕು, ನೀವು ಅದನ್ನು ಹಾಗೆ ಉಳಿಸ್ಕೊಳ್ಬೇಕು ಅನ್ನೋದಾದರೆ ಕೆಲವು ಸೂಕ್ತವಾದಂತಹ ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು. ಮಹಾಗಣಪತಿಯನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ಶುಭವಾಗಿ.